ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಮ್ಮ ಮನೆಯಿಂದಲೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಿಂದ ನಾವು ಈಗ ಆ ಮನೆಗೆ ಹೋಗಬೇಕು. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಅಂದರೆ ನಾನು, ನಮ್ಮ ಅಕ್ಕನ ಮಗಳು ಆ್ಯಂಡ್ ಅಕ್ಕನ ಮಗಳು ಮತ್ತು ವಿಕ್ಕಿ, ಅತ್ತೆ ಮಾವ, ಪದು, ಇಷ್ಟು ಜನನೂ ಹೋಗಿ ಸಂಜೆಗೆ ಬರೋದು. ಯಾಕಂದರೆ ಹತ್ತಿರದಲ್ಲಿದೆ, ಇಲ್ಲೇ ಹೊನ್ನತ್ತಿಗೆ ಮತ್ತು ಹುಣಸಿಕಟ್ಟಿ ಬಸವಣ್ಣಕ್ಕೆ ಹೋಗೋದು. ಸೊ ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ಎಲ್ಲ ಲೇಟಾಗಿದೆ. ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡಿರೋದಕ್ಕೆ ಸ್ವಲ್ಪ ಲೇಟಾಗೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಪೌದು ಮಲಗಿದ ಹೌದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ. ಏನಪ್ಪಿ ನಾವು ಹುಣಸಿಕಟ್ಟಿಗೆ ಹೋಗಿದ್ದೇನು, ನಾನು ಕ್ಲಿಪ್ಪಿಂಗ್ಸ್ನ ತೊಗೊಳ್ಲಿಲ್ಲ. ಸೊ ನಮಗೆ ಹೋಗಿ ವಾಪಸ್ ಬರುವಾಗ ಅಲ್ಲೇ ಕಬ್ಬಿನ ಜ್ಯೂಸ್ ಕುಡಿದ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ಲ ಅದಕ್ಕೆ. ಆ್ಯಂಡ್ ಒಳಗಡೆ ಎಲ್ಲ ಜಾಸ್ತಿ ವೀಡಿಯೋ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸೊ ಕೆಲವೊಂದು ಫೋಟೋಸ್ನ ಅಟ್ಯಾಚ್ ಮಾಡಿದೆ. ಇವಾಗ ನಾವು ನಮ್ಮ ತೋಟದ ಮನೆಗೆ ಬಂದಿದ್ವಿ. ಆ್ಯಂಡ್ ಯಾಕಂದರೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಸಿಕ್ಕಾಪಟ್ಟೆ ಹಶುವಾಗಿತ್ತು. ಮನೆಯಿಂದನೇ ಚಿತ್ರಾನ್ನ ತೊಗೊಂಬಂದಿದ್ವಿ. ಸೊ ತಿಂದುಬಿಟ್ಟು ಇಲ್ಲೇ ಸ್ವಲ್ಪ ತಿದ್ದು ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಆ್ಯಂಡ್ ಇವ್ರು ಆಟಾಡ್ತಾ ಇದ್ದಾರೆ ಇಬ್ಬರು. ಇಲ್ಲೇ ತೋರಿಸ್ತೀನಿ. ಅಲ್ಲಿ ದೇವಸ್ಥಾನದಲ್ಲೇ ಫೋಟೋ ತೊಗೊಂಡಿರೋದು ಅಟ್ಯಾಚ್ ಮಾಡಿದ್ದೀನಿ. ಜಾಸ್ತಿ ಎಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ನಾವು ಹೋಗಿದ್ದ ದಿನ ತುಂಬ ರಶ್ ಕೂಡ ಇತ್ತು. ಆ್ಯಂಡ್ ಒಳಗಡೆಗೆ ಗರ್ಭಗುಡಿ ಒಳಗೆ ಅಮ್ಮನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಒಳಗಡೆನೂ ಕೂಡ ಬಿಡ್ತಾರೆ ಅಲ್ಲಿ ಕೆಲವೊಂದು ಸಲ. ಸೊ ನಾವು ಕೂಡ ಹೋಗಿದ್ವಿ. ಆ್ಯಂಡ್ ಮನೆಗೆ ವಾಪಸ್ ಬಂದುಬಿಟ್ಟು ಸ್ವಲ್ಪ ಟೀ ಕುಡಿದು ಅದಾದಮೇಲೆ ಬ್ರೆಡ್ನ ತಿಂದುಬಿಟ್ಟು ಮನೆಗೆ ವಾಪಸ್ಸು ನಾವು ಅಮ್ಮ ಮನೆಗೆ ಹೋದೆ ನಾನು. ಸೊ ನೋಡಿ ಪದ್ದು ಯಾವ ರೀತಿ ಆಡ್ತಾಳೆ, ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ ಜೊತೆ ಬರಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್.